ಭಾಳ ವಿಶೇಷವಾಗಿ ನಮ್ಮ ತುಮಕೂರು ಮಹಾನಗರದಲ್ಲಿ ಬಂಜಾರ ಭವನದ ಒಂದು ಉದ್ಘಾಟನೆಯಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿ ಈ ಬಂಜಾರ ಸಮಾಜದ ಬಗ್ಗೆ ಬಹಳ ಹೃದಯಪೂರ್ವಕವಾಗಿ ಮಾತನಾಡಿದ್ದಾರೆ. ಸಮಾಜದ ಚಿಂತಕರು, ಹಿರಿಯ ರಾಜಕಾರಣಿಗಳು, ಅನುಭಾವಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ದಲಿತ ಹಿಂದುಳಿದ ಸಮುದಾಯದ ಒಬ್ಬ ನಾಯಕರು ಅಂತ ಹೇಳಿ ನಾವು ಅವ್ರನ್ನ ಈ ವೇದಿಕೆಯಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ಬಂಜಾರ ಸಮಾಜ ಅವರನ್ನು ಗೌರವಿಸಿದೆ. ಏನು ಈ ರಾಜ್ಯದಲ್ಲಿ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯರವರು ಏನು ಮುಖ್ಯಮಂತ್ರಿಗಳಾಗಿ ಈಗಾಗಲೇ ಎರಡೂವರೆ ವರ್ಷ ಅವರು ಅಧಿಕಾರವನ್ನು ಚಲಾಯಿಸಿದ್ದಾರೆ. ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಅವರು ಅಹಿಂದ ವರ್ಗದ ನಾಯಕರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಆದರೆ ಇವತ್ತು ಮಾತಿನಂತೆ ಸನ್ಮಾನ್ಯ ಏನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಮಾತಿನಂತೆ ನಡ್ಕೊಳ್ಬೇಕು. ಏನು ಇವತ್ತು ನಮ್ಮ ಹಾಲುಮತ ಸಮುದಾಯ ಅಂತ ಹೇಳಿದ್ರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥ ಒಂದು ಸಮಾಜ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ಅಂಥ ಒಂದು ಹಾಲುಮತ ಸಮುದಾಯದ ಒಬ್ಬ ನಾಯಕರು, ಇವತ್ತು ಹಿಂದುಳಿದ ವರ್ಗದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಏನು ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದರಂತೆ ನಾನು ನಡ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಹೈಕಮಾಂಡು ಕೂಡ ನಿರ್ಧಾರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ನಿರ್ಧರಿಸಬೇಕಾಗ್ತದೆ. 2.5 ವರ್ಷ ತನ್ನ ಅಧಿಕಾರದ ಅವಧಿಯನ್ನು ಅವರು ಆಳಿದ್ದಾರೆ, ಈ ಸರ್ಕಾರವನ್ನು ನಡೆಸಿದ್ದಾರೆ. ಭಾಳ ಸಂತೋಷ, ಅವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಒಂದು ಪಕ್ಷ ಹೈಕಮಾಂಡ್ ಏನಾದರೂ ಮುಖ್ಯಮಂತ್ರಿಗಳ ಬದಲಾವಣೆಯನ್ನು ಏನಾದರೂ ಬಯಸಿದರೆ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಹಕ್ಕು ಒತ್ತಾಯ. ಕಳೆದ 2 ವರ್ಷದಿಂದಲೂ ಕೂಡ ನಾವು ಹಿಂದುಳಿದ ಸಮುದಾಯದ ಮಠಾಧೀಶರು, ಮಠಾಧಿಪತಿಗಳು ನಾವೆಲ್ಲರೂ ಕೂಡ ದಲಿತ ಮುಖ್ಯಮಂತ್ರಿಗಳನ್ನು ಈ ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಸಾಕಷ್ಟು ಬಾರಿ ವೇದಿಕೆಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಅದರಂತೆ ಈಗ ಒಂದು ಸಮಯ ಇಲ್ಲಿ ಬಂದಿದೆ, ಒಂದು ಅವಕಾಶ ಬಂದಿದೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಸ್ವ ಇಚ್ಛೆಯಿಂದ ಒಂದು ದಲಿತ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಈ ರಾಜ್ಯದಲ್ಲಿ ನಮ್ಮ ಏನು ದಲಿತ ಮುಖ್ಯಮಂತ್ರಿಗಳ ಒಂದು ರೇಸಲ್ಲಿ ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, ಎಚ್ ಸಿ ಮಾದೇವಪ್ಪನವರು ಇದ್ದಾರೆ, ನಮ್ಮ ಏನು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಮತ್ತು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೆಸರನ್ನು ಕೇಳಿ ಬರ್ತಾ ಇದೆ. ಒಂದು ಪಕ್ಷ ಏನು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಏನಾದರೂ ವಿಚಾರ ಬಂದರೆ ನಮ್ಮ ಹಿರಿಯ ರಾಜಕಾರಣಿಗಳು, ಭಾಳ ಅನುಭವಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ಈ ಹಿಂದೆನೂ ಕೂಡ ಅವರು KPCC ರಾಜ್ಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಮಾಡಿದ್ದಾರೆ. ರಾಜ್ಯದ ಏನು ಗೃಹ ಮಂತ್ರಿಗಳಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಸಾತ್ವಿಕರು, ಸಮರ್ಥರು, ಸಮಾಜದ ಚಿಂತಕರು. ಇಂಥವ್ರನ್ನ ಮುಖ್ಯಮಂತ್ರಿಗಳು ಮಾಡಿದ್ರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಒಂದು ಇತಿಹಾಸವೇ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಚಿತ್ರದುರ್ಗದಿಂದ ಬಂಜಾರ ಗುರುಪೀಠದಿಂದ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅಂತ ಹೇಳಿ. ಧನ್ಯವಾದಗಳು. ಜೈ ಅಂಬೇಡ್ಕರ್, ಜೈ ಸೇವಾಲಾಲ್. ಸಮುದಾಯಕ್ಕೆ ಇವತ್ತಿನ ಒಂದು ಬಂಜಾರ ಭವನದ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಈ ಒಂದು ಬಂಜಾರ ಭವನವನ್ನು ಉದ್ಘಾಟನೆ ಮಾಡಿ ಭಾಳ ಹೃದಯಪೂರ್ವಕವಾಗಿ ಈ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಯಾವತ್ತೂ ಕೂಡ ಈ ಬಂಜಾರ ಸಮಾಜ ನಮಗೆ ಒಡನಾಡಿಗಳು. ಈ ಬಂಜಾರ ಸಮಾಜ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಕಾಣುವಂಥ ಸಮಾಜ, ಅತ್ಯಂತ ಪ್ರೀತಿಯಿಂದ ಈ ಸಮಾಜ ನಮ್ಮನ್ನು ನಡೆಸ್ಕೊಳ್ತದೆ. ಹಾಗಾಗಿ ಇವತ್ತಿನ ಒಂದು ವೇದಿಕೆಯಲ್ಲಿ ನಮ್ಮ ಬಂಜಾರ ಸಮಾಜದ ವತಿಯಿಂದ ನಾವು ಒಂದು ಬೇಡಿಕೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ, ನಮ್ಮ ಈಗಿನ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ. ನಮ್ಮ ಏಕೈಕ ಶಾಸಕರಾಗಿರ್ತಕ್ಕಂತಹ ಒಬ್ಬ ಸಭಾಪತಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಂಬಾಣಿ ಅವರನ್ನ ಮುಂದಿನ ಏನು ಸಂಪುಟ ಸಭೆಯಲ್ಲಿ ಒಂದು ಏನು ಪುನರ್ರಚನೆ ಏನು ಸಂಪುಟ ಆಗ್ತಾ ಇದೆ ಅದರಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಇಡೀ ನಮ್ಮ ಬಂಜಾರ ಸಮಾಜದ ವತಿಯಿಂದ, ಗುರುಪೀಠದ ವತಿಯಿಂದ ನಾವು ಈ ವೇದಿಕೆಯಲ್ಲಿ
ಮಾನ್ಯ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಖಂಡಿತ ಅವರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಬಂಜಾರ ಭವನ ಉದ್ಘಾಟನೆ ಆಗಿದ್ದಕ್ಕೆ ನಮಗೆಲ್ಲರಿಗೂ ಭಾಳ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಸಮುದಾಯದವರಿಗೂ ನಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಜೈ ಕರ್ನಾಟಕ, ಜೈ ಅಂಬೇಡ್ಕರ್.